ಸ್ನೇಹಿತರೆ ನಮಸ್ಕಾರ. ನಮ್ಮ ಅಭ್ಯಾಸಗಳು ನಮ್ಮ ಆತ್ಮವಿಶ್ವಾಸವನ್ನು ಹೇಗೆ ರೂಪಿಸುತ್ತವೆ ಎಂಬುದು ವಿಷಯದ ಬಗ್ಗೆ ಮಾತನಾಡೋಣ. ನೀವು ಎಂದಾದರೂ ಯೋಚಿಸಿದ್ದೀರಾ, ಯಾಕೆ ಕೆಲವರು ಯಾವುದೇ ಪರಿಸ್ಥಿತಿಯಲ್ಲೂ ಆತ್ಮವಿಶ್ವಾಸದಿಂದ ಮಾತನಾಡುತ್ತಾರೆ? ಯಾಕೆ ಕೆಲವರು ಸಣ್ಣ ಕೆಲಸಕ್ಕೂ ಹೆದರುತ್ತಾರೆ? ಇದರ ಉತ್ತರ ಬಹಳ ಸರಳ. ನಮ್ಮ ಆತ್ಮವಿಶ್ವಾಸವನ್ನು ಒಂದು ದಿನದಲ್ಲಿ ನಿರ್ಮಿಸಲಾಗುವುದಿಲ್ಲ. ಅದು ನಮ್ಮ ದೈನಂದಿನ ಅಭ್ಯಾಸಗಳಿಂದ ನಿಧಾನವಾಗಿ ರೂಪುಗೊಳ್ಳುತ್ತದೆ. ನೀವು ಪ್ರತಿದಿನ ಮಾಡುವ ಒಂದು ಸಣ್ಣ ಕೆಲಸ ನಿಮ್ಮ ಮೆದುಳಿಗೆ ಒಂದು ಸಂದೇಶವನ್ನು ಕೊಡುತ್ತದೆ. ನಾನು ಮಾಡಬಲ್ಲೆ, ಅದು ನನಗೆ ಸಾಧ್ಯವಿದೆ ಎಂಬ ಭಾವನೆಯನ್ನು ನಮ್ಮ ಅಭ್ಯಾಸಗಳೇ ನಿರ್ಮಿಸುತ್ತವೆ. ಇಂದು ನಮ್ಮ ಆತ್ಮವಿಶ್ವಾಸವನ್ನು ರೂಪಿಸುವ 10 ಪ್ರಮುಖ ಅಭ್ಯಾಸಗಳು ಅಂದರೆ ಹ್ಯಾಬಿಟ್ಸ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಹ್ಯಾಬಿಟ್ಸ್ಗಳೇ ನಮ್ಮ ಆತ್ಮವಿಶ್ವಾಸವನ್ನು ರೂಪಿಸುತ್ತವೆ. ಅದು ಯಾವುದೇದಪ್ಪ ಅಂದರೆ, ಒಂದು, ಬೆಳಗ್ಗೆ ಬೇಗ ಏಳುವ ಅಭ್ಯಾಸ ಮಾಡ್ಕೋಬೇಕು. ಬೆಳಗ್ಗೆ ಬೇಗ ಏಳುವರು ತಮ್ಮ ದಿನವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತಾರೆ. ದಿನದ ಆರಂಭವೇ ಒಳ್ಳೆಯದಾದರೆ ಮನಸ್ಸು ಹೇಳುತ್ತದೆ, ನಾನು ನನ್ನ ಜೀವನವನ್ನು ನಿಯಂತ್ರಿಸಬಲ್ಲೆ. ಅಲ್ಲಿಂದಲೇ ಆತ್ಮವಿಶ್ವಾಸ ಬೆಳೆಯಲು ಆರಂಭವಾಗುತ್ತದೆ. ಒಂದು ಉದಾಹರಣೆ ಕೊಡ್ತೀನಿ. ಇಂಟರ್ವ್ಯೂ ಇರುವ ದಿನ ಬೆಳಗ್ಗೆ ತಡವಾಗಿ ಎದ್ದ ವ್ಯಕ್ತಿ, ಬೇಗ ಎದ್ದು ಸಿದ್ಧತೆ ಮಾಡಿಕೊಂಡ ವ್ಯಕ್ತಿ ಹೆಚ್ಚು ಆತ್ಮವಿಶ್ವಾಸದಿಂದ ಇರುತ್ತಾನೆ. ಎರಡನೇದೇನಪ್ಪ ಅಂದರೆ ದೈಹಿಕ ವ್ಯಾಯಾಮ ದೇಹವನ್ನಷ್ಟೇ ಅಲ್ಲ, ಮನಸ್ಸನ್ನು ಸದೃಢ ಅಥವಾ ಬಲಪಡಿಸುತ್ತದೆ. ಪ್ರತಿದಿನ ನಡೆಯುವುದು, ಓಡಾಡೋದು, ವ್ಯಾಯಾಮ ಮಾಡುವುದು ನಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಉದಾಹರಣೆಗೆ, ವೇದಿಕೆ ಮೇಲೆ ನೇರವಾಗಿ ನಿಂತು ಮಾತನಾಡುವ ವ್ಯಕ್ತಿ ಸಾಮಾನ್ಯವಾಗಿ ದೈಹಿಕವಾಗಿ ಹೆಚ್ಚು ಸಕ್ರಿಯವಾಗಿರ್ತಾನೆ. ಅಂದರೆ ಯಾರು ದೈಹಿಕವಾಗಿ ಹೆಚ್ಚು ಸಕ್ರಿಯ ಅಂದರೆ ಚಲನವಲನ ಮಾಡ್ತಾರೆ, ವ್ಯಾಯಾಮ ಮಾಡ್ತಾರೆ, ಓಡಾಡ್ತಾರೆ, ಇಂಥವರು ವೇದಿಕೆ ಮೇಲೆ ನೇರವಾಗಿ ನಿಂತು ಮಾತನಾಡುವ ಸಾಮರ್ಥ್ಯ ಹೊಂದಿರ್ತಾರೆ. ಮೂರನೇದೇನಪ್ಪ ಅಂದರೆ ಕೊಟ್ಟು ಮಾತು ಉಳಿಸಿಕೊಳ್ಳುವುದು. ಆತ್ಮವಿಶ್ವಾಸದ ಮೂಲವೇ ಸ್ವಯಂ ನಂಬಿಕೆ. ಅಂದರೆ ನಮ್ಮನ್ನು ನಾವು ನಂಬಬೇಕು. ನಾವು ನಮಗೆ ಕೊಟ್ಟ ಮಾತುಗಳನ್ನು ಉಳಿಸಿಕೊಂಡಾಗ ನಮ್ಮ ಮೇಲೆ ನಮಗೆ ವಿಶ್ವಾಸ ಬೆಳೆಯುತ್ತಿದೆ. ಉದಾಹರಣೆಗೆ, ಪ್ರತಿ ನಿಮಿಷ 20 ನಿಮಿಷ ಓದುತ್ತೇನೆ ಎಂದು ನಿರ್ಧರಿಸಿ ಅದನ್ನು ಪಾಲಿಸಿದಾಗ ನಿಮ್ಮ ಮೆದುಳು ಹೇಳುತ್ತದೆ, ನಾನು ಹೇಳಿದ ಕೆಲಸ ಮಾಡಬಲ್ಲೆ. ಅಂದರೆ ನಮ್ಮ ಸ್ವಯಂ ಆತ್ಮವಿಶ್ವಾಸ ಇಲ್ಲಿಂದಲೇ ಪ್ರಾರಂಭವಾಗುತ್ತದೆ. ಅಂದರೆ ನಮ್ಮ ಆತ್ಮಕ್ಕೆ ನಾವು ವಂಚನೆ ಮಾಡಿಕೊಳ್ಳೋದಿಲ್ಲ. ನಾವೇನು ಹೇಳ್ತೀವಿ, 20 ನಿಮಿಷ ಓದ್ತೀನಿ ಅಂದರೆ ಓದಲೇಬೇಕು ಕಂಪಲ್ಸರಿ. ಆವಾಗ ನಮ್ಮ ಆತ್ಮವಿಶ್ವಾಸ ಆಟೋಮೆಟಿಕ್ಕಾಗಿ ಬೆಳೆಯುತ್ತೆ. ನಾಲ್ಕನೇದೇನಪ್ಪ ಅಂದರೆ ಹೊಸ ವಿಷಯಗಳನ್ನು ಕಲಿಯುವುದು. ಜ್ಞಾನ ಹೆಚ್ಚಾದಂತೆ ಭಯ ಕಡಿಮೆ ಆಗ್ತದೆ. ಕರೆಕ್ಟ್. ಕಲಿಯುವ ಅಭ್ಯಾಸ ಇರುವವರಿಗೆ ಹೊಸ ಅವಕಾಶಗಳನ್ನು ಎದುರಿಸಲು ಆತ್ಮವಿಶ್ವಾಸ ಬರುತ್ತದೆ. ಕಲಿಯುವ ಅಭ್ಯಾಸ ಇರುವವನಿಗೆ ಹೊಸ ಅವಕಾಶಗಳನ್ನು ಎದುರಿಸಲು ಆತ್ಮವಿಶ್ವಾಸ ಬರುತ್ತದೆ. ಉದಾಹರಣೆಗೆ, ಇಂಟರ್ವ್ಯೂಗೆ ಹೋಗುವ ಮುನ್ನ ಕಂಪನಿಯ ಬಗ್ಗೆ ಓದಿದ ಅಭ್ಯರ್ಥಿ ಹೆಚ್ಚು ಧೈರ್ಯದಿಂದ ಮಾತನಾಡುತ್ತಾನೆ. ಇಬ್ಬರು ಹುಡುಗರು ಇಂಟರ್ವ್ಯೂಗೆ ಹೋದರೆ ಒಬ್ಬನು ಚೆನ್ನಾಗಿ ಓದ್ಕೊಂಡು ಹೋಗಿರ್ತಾನೆ, ಕಂಪನಿ ಹಿಸ್ಟ್ರಿ ಬಗ್ಗೆ ಅದ್ರ ಬಗ್ಗೆ, ಅವನಿಗೆ ಜಾಸ್ತಿ ಆತ್ಮವಿಶ್ವಾಸ ಇರುತ್ತೆ. ಇನ್ನೊಬ್ಬ ಓದಿಲ್ಲ, ಹಂಗೆ ಡೈರೆಕ್ಟ್ ಹೋಗಿ ನಾನೇನೋ ಮಾತಾಡೋಣ ಅಂದರೆ ಅವನಿಗೆ ಆತ್ಮವಿಶ್ವಾಸದ ಕೊರತೆ ಕಾಣುತ್ತೆ ಅಂತ. ಸಣ್ಣ ಗುರಿಗಳನ್ನು ಪೂರ್ಣಗೊಳಿಸುವುದು, ಇದು ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಹ್ಯಾಬಿಟ್. ಸಣ್ಣ ಗೆಲುವುಗಳನ್ನು ದೊಡ್ಡ ಆತ್ಮವಿಶ್ವಾಸ ನಿರ್ಮಯಿಸುತ್ತವೆ. ಪ್ರತಿ ಸಾಧನೆಯು ನಮ್ಮ ಮೆದುಳಿಗೆ ಹೇಳುತ್ತದೆ, ನಾನು ಮುಂದುವರಿಯುತ್ತಿದ್ದೇನೆ ಅಂತ. ಉದಾಹರಣೆಗೆ, ಒಂದು ಪುಸ್ತಕ ಓದಿ ಮುಗಿಸೋದು. ನೀವು ಯಾವುದೇ ಒಂದು ಪುಸ್ತಕ ಓದ್ತಿರ್ತೀರ, ಅದನ್ನು ಓದಿ ಮುಗಿಸಿದರೆ ನಿಮ್ಮ ಬಗ್ಗೆ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಮತ್ತು ಸರಿಯಾದ ದೇಹ ಭಾಷೆ. ನೀವು ಹೇಗೆ ನಿಲ್ಲುತ್ತೀರಿ, ಹೇಗೆ ನಡೆಯುತ್ತೀರಿ, ಬಾಡಿ ಲ್ಯಾಂಗ್ವೇಜ್ ಅಂತಾರೆ, ಹೇಗೆ ಮಾತನಾಡುತ್ತೀರಿ ಎಂಬುದು ನಿಮ್ಮ ಆತ್ಮವಿಶ್ವಾಸವನ್ನು ಪ್ರಭಾವಿಸುತ್ತದೆ. ಉದಾಹರಣೆಗೆ, ತಲೆ ತಗ್ಗಿಸಿಕೊಂಡು ಮಾತನಾಡುವ ವ್ಯಕ್ತಿಗಿಂತ ಕಣ್ಣಲ್ಲಿ ಕಣ್ಣಿಟ್ಟು, ಐ ಕಾಂಟ್ಯಾಕ್ಟ್ ಅಂತಾರಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವ ವ್ಯಕ್ತಿ ಹೆಚ್ಚು ಆತ್ಮವಿಶ್ವಾಸಿಯಾಗಿ ಕಾಣುತ್ತಾನೆ. ಮತ್ತು ಏಳನೇದಂದರೆ ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳೋದು. ಅಂದರೆ ಕಂಪ್ಯಾರಿಸನ್ ಮಾಡ್ಕೋಬಾರ್ದು. ಹೋಲಿಕೆ ಆತ್ಮವಿಶ್ವಾಸದ ದೊಡ್ಡ ಶತ್ರು. ನಿಮ್ಮ ಪ್ರಯಾಣವೇ ನಿಮ್ಮದೇ.
ಉದಾಹರಣೆಗೆ ಸ್ನೇಹಿತನು ದೊಡ್ಡ ಕಾರು ಖರೀದಿಸ್ತಾನೆ ಅಥವಾ ಪಕ್ಕದ ಮನೆಯವ್ರು ಯಾರೋ ದೊಡ್ಡ ಕಾರು ಖರೀದಿಸ್ತಾರೆ ಅಂಥೇಳಿ ನಾವು ಅವ್ರ ಜೊತೆಗೆ ನಮ್ಮನ್ನು ಕಂಪೇರ್ ಮಾಡಿಕೊಳ್ಬಾರ್ದು. ನೀವು ಯಾರ್ದಾದ್ರ ಜೊತೆ ಕಂಪೇರ್ ಮಾಡಿಕೊಂಡಿದ್ದೀರಿ ಅಂದರೆ ನೀವು ಹಿಂದೆ ಬಿದ್ದಿದ್ದೀರಿ ಅಂದಲ್ಲ. ಆದ್ದರಿಂದ ಕಂಪ್ಯಾರಿಸನ್ ಒಳ್ಳೆಯದಲ್ಲ. ಅಗತ್ಯವಿದ್ದಾಗ ಇಲ್ಲ ಎಂದು ಹೇಳುವುದು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಆತ್ಮವಿಶ್ವಾಸಿ ವ್ಯಕ್ತಿಗಳು ಎಲ್ಲರನ್ನೂ ಖುಷಿಪಡಿಸಲು ಪ್ರಯತ್ನಿಸುವುದಿಲ್ಲ. ಅವರಿಗೆ ತಮ್ಮ ಸಮಯ ಗುರಿಗಳ ಬೆಲೆ ಗೊತ್ತಿರುತ್ತದೆ. ಉದಾಹರಣೆಗೆ ನಿಮ್ಮ ಕೆಲಸಕ್ಕೆ ಅಡ್ಡಿಯಾಗುವ ಆಹ್ವಾನವನ್ನು ಗೌರವದಿಂದ ನಿರಾಕರಿಸುವುದು ಸಹ ಒಂದು ಆತ್ಮವಿಶ್ವಾಸದ ದೊಡ್ಡ ಲಕ್ಷಣ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ತಪ್ಪುಗಳಿಂದ ಕಲಿಯುವುದು. ಆತ್ಮವಿಶ್ವಾಸಿ ವ್ಯಕ್ತಿಗಳು ವಿಫಲತೆಯನ್ನು ಅಂತ್ಯ ಎಂದು ನೋಡುವುದಿಲ್ಲ, ಅವರು ಅದನ್ನು ಪಾಠವಾಗಿ ನೋಡುತ್ತಾರೆ. ಅಂದರೆ ಯಾರಾದರೂ ಮೊದಲು ವ್ಯವಹಾರದಲ್ಲಿ ನಷ್ಟವಾದರೂ ಮತ್ತೆ ಪ್ರಯತ್ನಿಸುವ ವ್ಯಕ್ತಿ ಆತ್ಮವಿಶ್ವಾಸಿಯಾಗಿರ್ತಾನೆ. ಒಂದು ಸತಿ ನಾನು ಫೇಲ್ ಆದೆ ಅಂತ ಬಿಡೋದಲ್ಲ, ಮತ್ತೆ ಪುನಃ ಪ್ರಯತ್ನಿಸಿ ಅದರಲ್ಲಿ ಯಶಸ್ವಿಯಾಗೋದು, ಆ ತಪ್ಪಿನಿಂದ ನಾವು ಪಾಠ ಕಲಿತೇವಲ್ಲ, ಅದು ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಅಭ್ಯಾಸ. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಿಮ್ಮನ್ನು ನೀವು ಗೌರವಿಸುವುದು. ನಿಮ್ಮ ಆರೋಗ್ಯ, ನಿಮ್ಮ ಸಮಯ ಮತ್ತು ಕನಸುಗಳಿಗೆ ನೀವು ಬೆಲೆ ಕೊಟ್ಟಾಗ ನಿಮ್ಮ ಬಗ್ಗೆ ಒಳ್ಳೆಯ ಭಾವನೆ ಬೆಳೆಯುತ್ತದೆ. ಅಲ್ಲಿಂದಲೇ ನಿಜವಾದ ಆತ್ಮವಿಶ್ವಾಸ ಹುಟ್ಟುತ್ತದೆ. ಉದಾಹರಣೆಗೆ ಪ್ರತಿದಿನ 1 ಗಂಟೆ ನಿಮ್ಮ ಬೆಳವಣಿಗೆಗಾಗಿ ಮೀಸಲಿಡುವುದು. ನೀವು ಏನಾದರೂ ಒಂದು ನಿಮ್ಮ ಬೆಳವಣಿಗೆಗೆ, ನಿಮ್ಮ ಕಮ್ಯುನಿಕೇಷನ್ ಇಂಪ್ರೂವ್ ಆಗಬೇಕು, ನಿಮ್ಮ ದೈಹಿಕವಾಗಿ ಆರೋಗ್ಯವಾಗಬೇಕು, ನೀವು ಫಿಸಿಕಲ್ ಎಕ್ಸಸೈಸ್ ಮಾಡಬೇಕು, ಈ ಥರ 1 ಗಂಟೆ ನೀವು ನಿಮಗೋಸ್ಕರ ಮೀಸಲಿಟ್ಟರೆ ಅದು ನಿಮ್ಮನ್ನು ನೀವು ಗೌರವಿಸುವುದು. ಇದು ಸಹ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಸ್ನೇಹಿತರೆ, ಆತ್ಮವಿಶ್ವಾಸವು ಪ್ರತಿಭೆಯಲ್ಲ, ಅದು ಪ್ರತಿದಿನದ ಅಭ್ಯಾಸಗಳಿಂದ ನಿರ್ಮಾಣವಾಗುವ ಕೌಶಲ್ಯ. ಅದು ಒಂದು ಸ್ಕಿಲ್ ಅಷ್ಟೇ. ಬೇಗ ಏಳುವುದು, ವ್ಯಾಯಾಮ ಮಾಡುವುದು, ಕಲಿಯುವುದು, ಕೊಟ್ಟು ಮಾತು ಉಳಿಸಿಕೊಳ್ಳುವುದು, ನಮಗೆ ನಾವೇ ಉಳಿಸ್ಕೊಳ್ಬೇಕು. ನಾನು ಇವತ್ತು ಮಾಡ್ತೇನೆ ಅಂದರೆ ಮಾಡಲೇಬೇಕು. ಆ ಥರ ನಮ್ಮ ಸೆಲ್ಫ್ನ, ನಮ್ಮ ಆತ್ಮ ನಾವು ಸ್ವಯಂ ನಂಬಬೇಕು. ಮತ್ತು ತಪ್ಪುಗಳಿಂದ ಕಲಿಯುವುದು, ಈ ಸಣ್ಣ ಅಭ್ಯಾಸಗಳು ನಿಮ್ಮ ಮೆದುಳಿಗೆ ಪ್ರತಿದಿನ ಒಂದೇ ಸಂದೇಶವನ್ನು ಕೊಡುತ್ತವೆ. ಅದೇನಪ್ಪ ಅಂದರೆ, ನನಗಿದು ಸಾಧ್ಯ, ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನೆನಪಿಡಿ, ನಿಮ್ಮ ಅಭ್ಯಾಸಗಳನ್ನು ಬದಲಿಸಿದರೆ ನಿಮ್ಮ ಆತ್ಮವಿಶ್ವಾಸವು ಬದಲಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸ ಬದಲಾದರೆ ನಿಮ್ಮ ಜೀವನವೇ ಬದಲಾಗುತ್ತದೆ. ಎಂಥ ಒಳ್ಳೆಯ ವಾಕ್ಯ ಅಲ್ವಾ? ಇಂಥ ಜೀವನ ಬದಲಾಯಿಸುವ ವಿಡಿಯೋಗಳಿಗಾಗಿ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಬರುತ್ತೇನೆ. ಧನ್ಯವಾದಗಳು.